ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಪ್ರೀತಿ ಎಂದರೆ ಹೀಗಿರಬೇಕು. ತನ್ನ ಆಫೀಸ್ನಿಂದ ಬಂದವನಿಗೆ ಅವನ ಅಕ್ಕ ಸ್ವಾಗತಿಸಿದಾಗ, ಅಕ್ಕ ಯಾವಾಗ ಬಂದೆ, ಅದು ನನಗೂ ಹೇಳದೆ ಸರ್ಪ್ರೈಸ್ ಆಗಿ, ಐ ಆಮ್ ಸೋ ಹ್ಯಾಪಿ ಕಣೆ ಎಂದ. ಅದಕ್ಕೆ ಹ್ಞೂ ಸೂರ್ಯ, ಅಮ್ಮ ಫೋನ್ ಮಾಡಿ ಬರೋಕ್ಕೆ ಹೇಳಿದ್ರು, ಬಂದ್ಬಿಟ್ಟೆ ಎಂದಳು. ಅಕ್ಕ ಬಾವ ಎಲ್ಲೇ, ಅಥವಾ ನೀನೊಬ್ಬಳೇ ಬಂದೆಯಾ ಎಂದ. ಇಲ್ಲ ಕಣ, ನಿನ್ನ ಭಾವನೂ ಬಂದಿದ್ದಾರೆ ಎಂದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ತರುಣ್, ಸ್ವಾತಿ ಬಾ ಇಲ್ಲಿ ಎಂದ. ಬಂದೆ ಎಂದಳು ಸ್ವಾತಿ. ತರುಣ್ನ ನೋಡಿದ ಸೂರ್ಯ, ಹಾಯ್ ಬಾವ, ಹೇಗಿದ್ದೀರಿ ಎಂದ. ಐ ಆಮ್ ಫೈನ್ ಸೂರ್ಯ, ಮತ್ತೆ ಹೇಗಿದೆ ಬಿಸ್ನೆಸ್ ಎಂದ. ಚೆನ್ನಾಗಿದೆ ಬಾವ, ಕಾಂಪಿಟೇಷನ್ ಹೆಚ್ಚಾಗಿದೆ, ಅದೇ ನಮಗೆ ಚಾಲೆಂಜಿಂಗ್ ಆಗಿ ವರ್ಕ್ ಮಾಡಲು ಕಮಿಟ್ ಮಾಡುತ್ತೆ. ಇಲ್ಲವಾದರೆ ಇಲ್ಲಿ ನಮಗೆ ಉಳಿಗಾಲವಿಲ್ಲ, ಕುದುರೆಯಂತೆ ಓಡುತ್ತಾ ಇರಬೇಕು ಅಷ್ಟೇ ಎಂದ. ಮತ್ತೆ ನಿಮ್ಮ ಜಾಬ್ ಹೇಗಿದೆ ಬಾವ? ನಂದು ಮಾಮೂಲಿ ಕಣೋ ಬಾಮೈದ, ಆದರೆ ನಿನ್ನ ಹಾಗೆ ಟೆನ್ಷನ್ ಇಲ್ಲ, ಏಕೆಂದರೆ ವರ್ಕ್ ಫ್ರಮ್ ಆಗಿರುತ್ತೆ, ಅದನ್ನು ಮುಗಿಸಿದರೆ ಮುಗಿಯಿತು ಅಷ್ಟೇ ಎಂದ. ಅಷ್ಟರಲ್ಲಿ ಬಂದ ಫೋನ್ ಕಾಲ್ ನೋಡಿ, ಬಾವ ಇಟ್ಸ್ ಅರ್ಜೆಂಟ್ ಪ್ಲೀಸ್ ಎಂದ. ಯು ಕ್ಯಾರಿ ಆನ್ ಎಂದ ತರುಣ್. ಫೋನ್ ಮಾತನಾಡಿ ಮುಗಿಸಿ ತನ್ನ ರೂಮಿಗೆ ಹೋಗಿ ಫ್ರೆಶ್ ಆಗಿ ಬಂದ ಸೂರ್ಯ. ಕೆಳಗೆ ಬಂದು ಅಕ್ಕನ ಮಡಿಲಲ್ಲಿ ಮಲಗಿದ್ದ. ಅಕ್ಕ ಏನು ವಿಷಯ, ಸಡನ್ ಆಗಿ ಬಂದಿದ್ದೀಯಾ ಎಂದ. ಅದಕ್ಕೆ ಸ್ವಾತಿ, ಪುಟ್ಟು ನಾಳೆ ನಿನಗೆ ಹೆಣ್ಣು ನೋಡಲು ಹೋಗುವುದಿದೆ ಕಣೋ, ಅದಕ್ಕಾಗಿ ನಾನು ಬಂದಿರೋದು ಎಂದಳು. ಇದು ಯಾವುದು ಈ ಹೊಸ ಬೆಳವಣಿಗೆ ಅಂದ. ಇಲ್ಲ ಕಣೋ, ಹುಡುಗಿಯ ಮನೆಯವರು ಬೆಳಗ್ಗೆ ಫೋನ್ ಮಾಡಿದ್ರಂತೆ, ಅವರ ಹತ್ತಿರ ಮಾತು ಆಡಿ ಮುಗಿಯುತ್ತಿದ್ದಂತೆ ಅಮ್ಮ ನನಗೆ ತಿಳಿಸಿದರು, ಅದಕ್ಕೆ ನಾನು ನಿನ್ನ ಭಾವ ಬಂದ್ವಿ. ನೀನು ನಾಳೆ ನಿನ್ನ ಆಫೀಸ್ ಶೆಡ್ಯೂಲ್ ಹಿಂದೆ ಪ್ಲ್ಯಾನ್ ಮಾಡು, ಏಕೆಂದರೆ ನಾಳೆ ನೀನು ಇಡೀ ದಿನ ಆಫೀಸ್ಗೆ ಬಹುಶಃ ಹೋಗಲು ಆಗಲ್ಲ ಅನಿಸುತ್ತೆ ಎಂದಳು. ಆಗ ಸೂರ್ಯ, ಸರಿ ಅಕ್ಕ ಮಾಡುತ್ತೀನು ಬಿಡು ಎಂದವನು. ನೀನು ಹೇಗಿದ್ದೀಯಾ, ಭಾವ ನಿನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರಾ ಎಂದ. ಹ್ಞೂ ಕಣೋ, ಅವರು ನನ್ನನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ, ನನಗೆ ಒಂಚೂರು ಬೇಸರವಾಗದಂತೆ ನೋಡಿಕೊಳ್ಳುತ್ತಿದ್ದಾರೆ ಎಂದಳು. ಅವಳು ಮಾತನಾಡುವಾಗ ಅವಳ ಕಣ್ಣನ್ನೇ ದಿಟ್ಟಿಸಿ ನೋಡಿದ್ದ ಸೂರ್ಯ. ಅಕ್ಕ ನಿಜವನ್ನೇ ಹೇಳುತ್ತಿದ್ದಾಳಾ ಅಥವಾ ಮ್ಯಾನೇಜ್ ಮಾಡುತ್ತಿದ್ದಾಳಾ ಅಂತ. ಇಲ್ಲ, ಅವಳು ಬಹಳ ಸಂತೋಷವಾಗಿದ್ದಳು. ಅವಳ ಕಂಗಳ ಮಿಂಚು ಅವಳ ಗುಟ್ಟನ್ನು ಅವನಿಗೆ ತಿಳಿಸಿತ್ತು. ಅಕ್ಕನ ಕೈಗೆ ಮುದ್ದಿಸಿದ್ದ ಸೂರ್ಯ. ಬಂದ ತರುಣ್ ಸ್ವಾತಿಳ ಮಡಿಲಲ್ಲಿ ತಾನೂ ತಲೆ ಇಟ್ಟು ಮಲಗಿ, ಬಾಮೈದ ನೀನಿವತ್ತು ನನ್ನ ಜಾಗ ಆಕ್ರಮಿಸಿಕೊಂಡಿದ್ದೀಯಾ ಎಂದ. ಆದರೂ ಪರವಾಗಿಲ್ಲ ಬಿಡು, ನಾನು ಅಡ್ಜಸ್ಟ್ ಮಾಡಿಕೊಳ್ಳುತ್ತೀನಿ ಎಂದ. ಆಗ ಸೂರ್ಯ, ಬಾವಾ ಇದು ಸರಿಯಿಲ್ಲ, ನಾನೇ ನನ್ನ ಅಕ್ಕನ ಮಡಿಲೋ ನಿಮಗೆ ಬಿಟ್ಟು ಕೊಟ್ಟಿದ್ದೀನಿ ಎಂದ. ತರುಣ್ ತನ್ನ ಎರಡೂ ಕಿವಿ ಹಿಡಿದುಕೊಂಡು, ಸಾರಿ ಬಾಮೈದ, ನನ್ನಿಂದ ಎಂತಹ ದೊಡ್ಡ ಅಪರಾಧ ಆಗಿ ಹೋಯಿತು, ನಿಜ, ನಿನ್ನ ಮಾತೇ ನಿಜ, ಸರಿಯೇನಪ್ಪ ಎಂದ. ಅದಕ್ಕೆ ಸೂರ್ಯ, ಬಾವಾ ಎಂದ. ಅದಕ್ಕವನು ಬಾಮೈದ ಎಂದ. ಮೂವರು ನಕ್ಕರು. ಸ್ವಾತಿ ಗಂಡ ಹಾಗೂ ತಮ್ಮನ ಕೋಳಿ ಜಗಳ ನೋಡುತ್ತಾ ಎಂಜಾಯ್ ಮಾಡುತ್ತಾ ಕೂತಿದ್ದಳು. ಆಗ ಸೂರ್ಯ, ಹುಡುಗಿ ಯಾರು, ಏನು ಸ್ವಲ್ಪ ಡೀಟೇಲ್ಸ್ ಕೊಡೆ ಎಂದ. ಅದಕ್ಕೆ ಸ್ವಾತಿ, ಹುಡುಗಿಯ ಹೆಸರು ಸನ್ನಿಧಿ ಅಂತ, MBA ಮಾಡಿದ್ದಾಳೆ, ಅವರ ಅಪ್ಪ ಅಮ್ಮನಿಗೆ ಅವಳು ಒಬ್ಬಳೇ ಮಗಳು, ಇವಳೇ ದೊಡ್ಡವಳು, ತಮ್ಮ ಒಬ್ಬ ಇದ್ದಾನೆ, ಅವನು ತನ್ನ ಇಂಜಿನಿಯರಿಂಗ್ ಮುಗಿಸಿ ತನ್ನ ತಂದೆಯ ಬಿಸ್ನೆಸ್ ಜಾಯಿನ್ ಆಗಿದ್ದಾನಂತೆ. ಸನ್ನಿಧಿ ಕೂಡ ಅವರ ಅಪ್ಪನ ಆಫೀಸ್ಗೆ ಹೋಗುತ್ತಿದ್ದಾಳಂತೆ ಎಕ್ಸ್ಪೀರಿಯನ್ಸ್ಗೆ ಅಂತ ಎಂದಳು. ಹೋ ಎಂದ. ಆದರೆ ಅಕ್ಕ ಹೇಳಿದ ಹುಡುಗಿಯ ಹೆಸರು ಅವನ ಗಮನ ಸೆಳೆದಿತ್ತು, ಸನ್ನಿಧಿ. ವಾವ್, ನೈಸ್ ನೇಮ್. ಅಷ್ಟರಲ್ಲಿ ವಿಶಾಲ ಬಂದು, ಎಲ್ಲರೂ ಊಟಕ್ಕೆ ಬನ್ನಿ ಎಂದರು. ಸೂರ್ಯ, ಅಮ್ಮ ಅಪ್ಪ ಬಂದ್ರಾ ಎಂದ. ಹ್ಞೂ ಕಣೋ ಬಂದರು, ಬರುತ್ತಿದ್ದಂತೆ ನಿಮ್ಮೆಲ್ಲರನ್ನೂ ಕೇಳಿದರು ಎಂದ ತಕ್ಷಣ ಮೂವರು ಅಮ್ಮನ ಹಿಂದೆಯೇ ಹೊರಟರು. ತರುಣ್ಗೂ ಕೂಡ ಮಾವ ಅಂದರೆ ವಿಪರೀತ ಗೌರವ. ಅವರ ಗಂಭೀರ ವ್ಯಕ್ತಿತ್ವದ ಮುಂದೆ ಯಾರೂ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಅವರ ವ್ಯವಹಾರ ಏನೇ ಇದ್ದರೂ ಕೂಡ ಅಮ್ಮನ ಮೂಲಕವೇ ಆಗಬೇಕಿತ್ತು. ಸ್ವಾತಿ ಹಾಗೂ ಸೂರ್ಯ ಇಬ್ಬರಿಗೂ ಅವರ ತಂದೆ ಮೇಘನಾಥ್ ಎಂದರೆ ಬಹಳ ಪ್ರೀತಿ, ಅದಕ್ಕೂ ಮೀರಿ ಗೌರವ. ಹಾಗಂತ ಅವರು ಒಮ್ಮೆ ಕೂಡ ಮಕ್ಕಳಿಗೆ ಬೈದವರಲ್ಲ, ಕೋಪಗೊಂಡವರಲ್ಲ. ಅವರ ಕಣ್ಣೋಟವೇ ಸಾಕಿತ್ತು ಅವರಿಗೆ, ಅದೇ ಶಿಸ್ತು ಕಲಿಸಿತ್ತು ಅವರಿಗೆ. ಊಟ ಹೆಚ್ಚು ಮಾತಿಲ್ಲದೆ ಮುಗಿದಿತ್ತು. ಊಟದ ನಂತರ, ಸೂರ್ಯ ನಾಳೆ ಹೆಣ್ಣು ನೋಡಲು ಹೋಗಬೇಕು,
ರೆಡಿಯಾಗಿರು ಎಂದಷ್ಟೇ ಹೇಳಿ ಹೋದರು. ಇನ್ನೊಂದು ಮಾತಿಲ್ಲ ಅವರಿಂದ. ಮಗನ ಉತ್ತರಕ್ಕೂ ಅವರು ಕಾಯಲಿಲ್ಲ. ಸ್ವಲ್ಪ ಹೊತ್ತು ವಿಶಾಲ, ಸ್ವಾತಿ, ತರುಣ್, ಸೂರ್ಯ ಹರಟಿದವರು ಹೋಗಿ ಮಲಗಿದರು. ಆಗ ಸ್ವಾತಿ, ಸೂರ್ಯ, ಹುಡುಗಿಯ ಫೋಟೋ ಅಲ್ಲೇ ಮಿರರ್ ಮುಂದೆ ಇಟ್ಟಿದ್ದೀನಿ ನೋಡು ಎಂದಳು. ಓಕೆ ಎಂದ. ರೂಮಿಗೆ ಬಂದು ಕನ್ನಡಿಯ ಮುಂದೆ ಅಕ್ಕ ಇಟ್ಟಿದ್ದ ಫೋಟೋ ತೆಗೆದು ನೋಡಿದ. ಮುದ್ದಾದ ಹುಡುಗಿ ಅವಳು. ಮುಖದಲ್ಲಿ ಸೌಮ್ಯತೆ, ಮಾಸದ ನಗು ಅವನನ್ನು ಸೆಳೆದಿತ್ತು. ಇಂದಿನ ಮಾಡ್ರನ್ ಕಾಲದಲ್ಲಿ ಅವಳು ಬಹಳ ಟ್ರೆಡಿಷನಲ್ ಆಗಿ ಇರೋದು ಗಮನಿಸಿದ್ದ. ಶ್ರೀಮಂತಿಕೆ ಅವಳನ್ನು ಬದಲಾಯಿಸಿರಲಿಲ್ಲ. ಸಂಸ್ಕೃತಿಗೆ ಹತ್ತಿರವಾಗಿ ಇರುವಂತೆ ಕಂಡಿದ್ದಳು ಅವಳು. ನೋಡಲು ಕೂಡ ಚೆಲುವೆಯೇ. ಅಂದ ರಾತ್ರಿ ಅವನ ಜೀವನದಲ್ಲಿ ಮೊದಲ ಬಾರಿ ಒಂದು ಹುಡುಗಿ ಅವನನ್ನು ನಿದ್ದೆ ಮಾಡಲು ಬಿಟ್ಟಿರಲಿಲ್ಲ. ಅಷ್ಟು ಕಾಡಿದ್ದಳು ಸನ್ನಿಧಿ. ಬೆಳಗ್ಗೆ ಅವನೇ ಬೇಗ ಎದ್ದು ರೆಡಿಯಾಗಿ ಬಂದಿದ್ದ. ಇವನು ಬರುವಷ್ಟರಲ್ಲಿ ಉಳಿದವರು ರೆಡಿಯಾಗಿದ್ದರು. ತನ್ನ ಪಿಎಗೆ ಇಂದಿನ ಎಲ್ಲ ಮೀಟಿಂಗ್ ನಾಳೆಗೆ ಪೋಸ್ಟ್ಪೋನ್ ಮಾಡಲು ಹೇಳಿದ. ಇಂದು ನಾನು ಅಪ್ಪ ಇಬ್ಬರೂ ಆಫೀಸ್ಗೆ ಬರಲ್ಲ, ಏನಾದರೂ ಅರ್ಜೆಂಟ್ ಇದ್ದರೆ ಕಾಲ್ ಮಾಡಿ ಎಂದು ಫೋನ್ ಇಟ್ಟಿದ್ದ. ಅವನೇ ಡ್ರೈವಿಂಗ್ ತೆಗೆದುಕೊಂಡ. ಅವನು ಅವನ ತಂದೆ ಮುಂದೆ. ಹಿಂದೆ ಸ್ವಾತಿ, ತರುಣ್ ಹಾಗೂ ವಿಶಾಲ ಕೂತಿದ್ದರು. ಮಧ್ಯದಲ್ಲಿ ಕಾರು ನಿಲ್ಲಿಸಿ ಹೂವು, ಹಣ್ಣು ಹಾಗೂ ಸ್ವೀಟ್ಸ್ ತೆಗೆದುಕೊಂಡು ಹೊರಟರು. ಇವರು ದಾರಿಯಲ್ಲಿ ಇರುವಾಗಲೇ ಹುಡುಗಿಯ ತಂದೆ ಶ್ರೀಧರ್ ಫೋನ್ ಮಾಡಿದರು. ಆಗ ಮೇಘನಾಥ್, ನಾವು ಬರುತ್ತಿದ್ದೇವೆ, ಆನ್ ದಿ ವೇ ಎಂದರು. ಓಕೆ ದನ್, ಸಿ ಯು ಅಟ್ ಅವರ್ ಹೋಮ್, ಬಾ ಎಂದರು. ಸ್ವಲ್ಪ ಹೊತ್ತಿನಲ್ಲಿ ನಾವು ಅವರ ಮನೆಯಲ್ಲಿ ಇದ್ದೆವು. ಶ್ರೀಧರ್ ಬಂದು ಎಲ್ಲರನ್ನೂ ಒಳಗೆ ಕರೆದುಕೊಂಡು ಹೋದರು. ಎಲ್ಲರೂ ಒಳಗೆ ಬಂದು ಕೂತ ನಂತರ ಶ್ರೀಧರ್ ಮಗನಿಗೆ, ಸಾಹಸ್, ಹೋಗು ಅಮ್ಮನ್ನ ಬರ ಹೇಳು ಎಂದರು. ಸರಿ ಅಪ್ಪ ಎಂದು ಹೋದ. ಸಾಹಸ್, ಅವನ ಹೆಸರು ಕೂಡ ಸೂರ್ಯನಿಗೆ ಬಹಳ ಹಿಡಿಸಿತ್ತು. ಅಷ್ಟರಲ್ಲಿ ಸಾಹಸ್ ತನ್ನ ಅಮ್ಮನನ್ನು ಕರೆದುಕೊಂಡು ಬಂದ. ಆಗ ಶ್ರೀಧರ್, ಈಕೆ ನನ್ನ ಪತ್ನಿ ಲೋಚನಾ ಎಂದರು. ಅವರು ಇವರಿಗೆಲ್ಲ ಕೈ ಮುಗಿದು, 2 ನಿಮಿಷ, ನಮ್ಮ ಸನ್ನಿಧಿಯನ್ನು ಕರೆದುಕೊಂಡು ಬರುತ್ತೀನಿ ಎಂದು ಒಳಗೆ ಹೋದರು. ಮತ್ತೆ ಬಂದು ಇವರಿಗೆ ತಿನ್ನಲು ಕೊಟ್ಟು ಹೋದರು. ಮತ್ತೆ ಅವರು ಬರುವಾಗ ಸನ್ನಿಧಿ ಕೈಯಲ್ಲಿ ಕಾಫಿ ಟ್ರೇ ಹಿಡಿದು ಬಂದಳು. ಎಲ್ಲರಿಗೂ ಕಾಫಿ ಕೊಟ್ಟಳು. ಅವಳ ತಂದೆ, ಸನ್ನಿಧಿ ನೋಡಮ್ಮ, ಇವರು ಹುಡುಗನ ತಾಯಿ, ಇವರು ತಂದೆ ಎಂದರು. ಇಬ್ಬರಿಗೂ ನಮಸ್ಕಾರ ಮಾಡಿದಳು. ಇವರು ಹುಡುಗನ ಅಕ್ಕ ಹಾಗೂ ಭಾವ ಎಂದರು. ಇಬ್ಬರಿಗೂ ನಮಸ್ತೆ ಎಂದಳು. ಇನ್ನು ನೋಡಮ್ಮ, ಇವರೇ ಹುಡುಗ ಸೂರ್ಯ ಅಂತ ಎಂದಾಗ ಅವನೆಡೆಗೆ ನೋಡಿ ಒಂದು ನಗೆ ಬೀರಿ ತಲೆ ಬಗ್ಗಿಸಿದಳು. ಇತ್ತ ಸೂರ್ಯ ಅಂತೂ ರಾತ್ರಿಯ ನಿದ್ದೆ ಕಳೆದುಕೊಂಡಿದ್ದಕ್ಕೆ ಖುಷಿಪಟ್ಟಿದ್ದ. ಫೋಟೋನಲ್ಲಿ ಇರುವುದಕ್ಕಿಂತಲೂ ಎದುರಿಗೆ ನೋಡಲು ಇನ್ನೂ ಚೆನ್ನಾಗಿದ್ದಳು ಸನ್ನಿಧಿ. ನೋಡಿ, ಹುಡುಗಿಯ ಜೊತೆಯಲ್ಲಿ ಏನಾದರೂ ಮಾತನಾಡುವುದಿದ್ದರೆ ಮಾತನಾಡಿ ಎಂದರು ಶ್ರೀಧರ್. ಸರಿ ಎಂದರು ಮೇಘನಾಥ್. ಆಗ ಎದ್ದ ಸನ್ನಿಧಿ ಬನ್ನಿ ಎಂದು ಸೂರ್ಯನನ್ನು ಕರೆದುಕೊಂಡು ಹೋದಳು. ಮಹಡಿಯ ಮೇಲೆ ಕರೆದುಕೊಂಡು ಹೋದಳು ಅವಳು. ಸನ್ನಿಧಿ ಎಂದ. ಅವನು ಅವಳ ಹೆಸರನ್ನು ಕರೆದಾಗ ಅವಳಿಗೆ ಒಂದು ತೆರನಾದ ಆನಂದವಾಗಿತ್ತು. ಹೇಳಿ ಎಂದಳು. ನನ್ನ ಬಗ್ಗೆ ನಿಮಗೆ ಗೊತ್ತಾ ಎಂದ. ಸ್ವಲ್ಪ ಮಟ್ಟಿಗೆ ಗೊತ್ತು ಅಷ್ಟೇ ಎಂದಳು. ನಾನು ಎಂಟೆಕ್ ಮಾಡಿ ಅಪ್ಪನ ಕಂಪನಿಯ ಜೊತೆಯಲ್ಲಿ ನನ್ನದೇ ಒಂದು ಕಂಪನಿಯನ್ನು ಕೂಡ ನಡೆಸುತ್ತಿದ್ದೇನೆ. ನನಗೆ ಅಪ್ಪ ಎಂದರೆ ಬಹಳ ಗೌರವ, ಅಮ್ಮ ಎಂದರೆ ಬಹಳ ಪ್ರೀತಿ, ಅಕ್ಕ ಎಂದರೆ ನನ್ನ ಪ್ರಾಣ, ಭಾವ ನನ್ನ ಬೆಸ್ಟ್ ಫ್ರೆಂಡ್ ಎಂದ. ನಿಮ್ಮ ಬಗ್ಗೆ ಹೇಳಿ ಎಂದ. ಅದಕ್ಕೆ ಅವಳು, ನನಗೆ ನನ್ನ ಅಪ್ಪ ರೋಲ್ ಮಾಡೆಲ್, ಮೈ ಹೀರೋ, ಅಮ್ಮ ನನ್ನ ಮೊದಲ ಬೆಸ್ಟ್ ಫ್ರೆಂಡ್, ತಮ್ಮ ನನ್ನ ತುಂಟಾಟದ ಸಂಗಾತಿ, ಓದಿರುವುದು MBA. ಇನ್ನೂ ಹೇಳಬೇಕೆಂದರೆ ಯಾರಿಗಾದರೂ ಕೂಡ ಬೇಗ ಹೊಂದಿಕೊಳ್ಳುವ ನನ್ನ ಸ್ವಭಾವ ಎಂದಳು. ಆಗ ಸೂರ್ಯ, ನೀವು ಮದುವೆಯಾಗುವ ಹುಡುಗ ಹೇಗಿರಬೇಕೆಂದು ಬಯಸಿದ್ದೀರಿ ಎಂದ. ಆಗ ಅವಳು, ನನ್ನ ಗಂಡ ನನ್ನ ಬೆಸ್ಟ್ ಫ್ರೆಂಡ್ ಆಗಿರಬೇಕು. ಹೇಗೆಂದರೆ ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಅಮ್ಮನನ್ನು ಮರೆತು ಹೋಗುವಂತೆ. ಇನ್ನು ನನ್ನ ತಂದೆಯಂತೆ ಮೈ ಹೀರೋ, ಮೈ ರೋಲ್ ಮಾಡೆಲ್ ಆಗಿರಬೇಕು. ನನ್ನ ತಮ್ಮನಂತೆ ನನ್ನನ್ನು ತನ್ನ ತುಂಟತನದಿಂದ ನಗಿಸಬೇಕು. ಗಂಡನಾಗಿ ಬಹು ಕಾಳಜಿಯಿಂದ ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಒಂದು ತರಹ ನಾನು ನನ್ನ ತವರು ಮನೆಯಲ್ಲಿಯೇ ಇದ್ದೇನೆ ಎನ್ನುವಂತಹ ಅತ್ತೆಯ ಮನೆ ಬೇಕು. ಮತ್ತೆ ನಿಮಗೆ ಎಂದಳು. ಬರುವ ಹೆಂಡತಿ ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ ಅಲ್ಲ, ನನ್ನ ಸೋಲ್ಮೇಟ್ ಆಗಬೇಕು. ಅವಳ ಮಡಿಲಲ್ಲಿ ಮಗುವಾಗಬೇಕು. ಅವಳ ಹತ್ತಿರ ಎಲ್ಲವೂ ಹಂಚಿಕೊಳ್ಳಬೇಕು. ನೋ ಹೈಡ್ ಅಂಡ್ ಸೀಕ್ಸ್, ಆ ತರಹ ಇರಬೇಕು ಎಂದವನು. ನಿಮಗೆ ನಾನು ಒಪ್ಪಿಗೆಯೇ ಎಂದ. ಹ್ಞೂ ಎಂದಳು. ಮತ್ತೆ ನಿಮಗೆ ನಾನು ಒಪ್ಪಿಗೆಯೇ ಎಂದಳು. ಹ್ಞೂ ಎಂದನು.
ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿ ನಕ್ಕರು. ಸೂರ್ಯ ಅವಳ ಕೈ ಹಿಡಿದು ಅದುಮಿದವನು ಥ್ಯಾಂಕ್ ಯು ಎಂದು ಹೇಳಿ ಅವಳ ಕೈ ಬಿಟ್ಟಿದ್ದ. ಅವಳ ಮುಖ ನಾಚಿಕೆಯಿಂದ ಕೆಂಪಾಯಿತು. ಅವಳ ನಾಚಿಕೆ ಕಂಡು ಇಂದಿನ ಹೆಣ್ಣು ಮಕ್ಕಳು ನಾಚುವರೆ ಎಂದು ಅಚ್ಚರಿಯಲ್ಲಿ ಮುಳುಗಿದ್ದ. ನಂತರ ಅವಳು ಹೋಗೋಣ್ವಾ ಎಂದಳು. ಸರಿ ಎಂದು ಹೊರಟ ಅವಳ ಜೊತೆಯಲ್ಲಿ. ಎರಡೂ ಕಡೆಯವರು ಒಪ್ಪಿಗೆ ಆದ ಮೇಲೆ ಶ್ರೀಧರ್ ನಾಳೆಯೇ ನಾನು ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿ ತಿಳಿಸುತ್ತೇನೆ ಎಂದರು. ಆಗ ಮೇಘನಾಥ್, ನೋಡಿ ಶ್ರೀಧರ್, ಅವರ ಎಂಗೇಜ್ಮೆಂಟ್ ಮುಹೂರ್ತ ಕೇಳುವಾಗ ಮದುವೆಯ ಮುಹೂರ್ತದ ಬಗ್ಗೆಯೂ ಕೇಳಿಬಿಡಿ. ಆದಷ್ಟು ಬೇಗ ಮದುವೆ ಆಗಿ ಹೋಗಲಿ, ಮತ್ತೆ ಕಾಯುವುದು ಏಕೆ ಎಂದರು. ಎಲ್ಲರೂ ಓಕೆ ಎಂದರು. ಆಗ ಲೋಚನಾ, ಸನ್ನಿಧಿ ಎಲ್ಲರಿಗೂ ಸಿಹಿ ಕೊಡಮ್ಮ ಎಂದರು. ಎಲ್ಲರೂ ಸಿಹಿ ತಿಂದರು. ಸೂರ್ಯ ಒಂದು ಸಿಹಿ ತೆಗೆದುಕೊಂಡು ಅರ್ಧ ಮುರಿದು ಅಲ್ಲಿಯೇ ಇಟ್ಟು ಉಳಿದರ್ಧ ಬಾಯಿಗೆ ಹಾಕಿಕೊಂಡ. ಟ್ರೇಯಲ್ಲಿಟ್ಟವಳು ಸೂರ್ಯ ಮುರಿದು ಇಟ್ಟಿದ್ದ ಪೀಸ್ ಕೈಗೆ ತೆಗೆದುಕೊಂಡು ಅವನೆಡೆಗೆ ಕಿರುಗಣ್ಣಿನಲ್ಲಿ ನೋಡಿದಳು. ಅವನು ನಸುನಗೆ ಬೀರಿದ್ದ ಅವಳೆಡೆಗೆ. ಕೈಯಲ್ಲಿದ್ದ ಸಿಹಿಗಿಂತ ಸಿಹಿ ಅನಿಸಿತ್ತು ಸನ್ನಿಧಿಗೆ ಅವನ ಆ ನಗು. ಸ್ವಲ್ಪ ಹೊತ್ತು ಇದ್ದ ಎಲ್ಲರೂ ಹೊರಟಿದ್ದರು. ಆಗ ಸಾಹಸ್ ಬಂದು ಭಾವ ಎಂದ. ಹೊಸ ಕರೆಗೆ ಸೂರ್ಯನಿಗೆ ಇನ್ನೂ ಅದರ ಅರಿವಿಲ್ಲ. ಆಗ ತರುಣ್ ಬಾಮೈದ ಎಂದ. ಹಾ ಭಾವ ಎಂದಾಗ, ನಿನ್ನ ಬಾಮೈದ ನಿನ್ನನ್ನು ಕರೆಯುತ್ತಿದ್ದಾನೆ ಎಂದ. ಹೋ ಎಂದು ತಿರುಗಿದವನು ಸಾಹಸ್ ಅಂದೆ. ಅದು ಭಾವ, ನಿಮ್ಮ ಫೋನ್ ನಂಬರ್ ಕೊಡಿ ಎಂದ. ಆಗ ಅವನ ಕಣ್ಣು ಸನ್ನಿಧಿಗಾಗಿ ಹುಡುಕಿದ್ದವು. ಅಲ್ಲೇ ಬಾಗಿಲಲ್ಲಿ ನಿಂತವಳನ್ನು ಮತ್ತೊಮ್ಮೆ ಕಣ್ಣು ತುಂಬಿಸಿಕೊಂಡವನು ತನ್ನ ನಂಬರ್ ಕೊಟ್ಟ ಸೂರ್ಯ, ಸಾಹಸ್, ನಿನ್ನ ಅಕ್ಕನ ನಂಬರ್ ಹೇಳು ಅಂದ. ಅವನು ಹೇಳಿದ್ದನ್ನು ತನ್ನ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಂಡವನು ಅವಳೆಡೆಗೆ ಕೈ ಆಡಿಸಿದ. ಬಾಯ್ ಎಂದು. ಅವಳು ಪ್ರತಿಯಾಗಿ ಕೈ ಆಡಿಸಿದಳು. ಬಾಯ್ ಭಾವ ಎಂದ ಸಾಹಸ್. ಬಾಯ್ ಎಂದು ಹೇಳಿ ಹೋದ. ಮನೆಯನ್ನು ತಲುಪುವವರೆಗೆ ಸ್ವಾತಿ ಸೂರ್ಯನನ್ನು ಛೇಡಿಸಿದ್ದು. ಹೇ ಅಕ್ಕ, ಸುಮ್ಮನಿರ ಸಾಕು, ಅದೆಷ್ಟು ನನ್ನನ್ನು ಕೀಚಾಯಿಸುವೆ ಎಂದಿದ್ದ. ಮನೆಗೆ ಬಂದು ಎಲ್ಲರೂ ರೆಸ್ಟ್ ಮಾಡಲು ಹೋದರು. ರೂಮಿಗೆ ಹೋದ ಸೂರ್ಯನಿಗೆ ಸನ್ನಿಧಿಯದೇ ಗುಂಗು. ಎಷ್ಟು ಬೇಗ ಈ ಹುಡುಗಿ ನನ್ನ ಮನದಲ್ಲಿ ಅಚ್ಚಾಗಿ ಬಿಟ್ಟಿದ್ದಾಳೆ ಎಂದುಕೊಂಡು ತನ್ನ ಮೊಬೈಲ್ ತೆಗೆದು ಬರುವ ಮೊದಲು ಸೇವ್ ಮಾಡಿಕೊಂಡಿದ್ದ ಅವಳ ಫೋನ್ ನಂಬರ್ ಸವರಿದ್ದ. ಸನ್ನಿಧಿ ಸೂರ್ಯ ಎಂದು ಫೀಲ್ ಮಾಡಿದ್ದ ಹೆಸರನ್ನು. ಅವಳ ಹೆಸರಿನೊಂದಿಗೆ ತನ್ನ ಹೆಸರು ಎಷ್ಟು ಚೆನ್ನಾಗಿದೆ ಅಂದುಕೊಂಡು ವಾಟ್ಸಪ್ ಓಪನ್ ಮಾಡಿದ. ಸನ್ನಿಧಿ ಸೂರ್ಯ ಅಂತ ಟೈಪ್ ಮಾಡಿದಾಗ ಅವಳ ವಾಟ್ಸಪ್ ಓಪನ್ ಆಗಿತ್ತು. ಪ್ರೊಫೈಲ್ಗೆ ಅವಳು ಹಾಕಿದ್ದ ಫೋಟೋದಲ್ಲಿ ಬಹಳ ಮುದ್ದಾಗಿ ಕಂಡಿದ್ದಳವನಿಗೆ. ಆಗ ಸೂರ್ಯ ಅವಳಿಗೆ ಹಾಯ್ ಎಂದು ಮೆಸೇಜ್ ಮಾಡಿದ. ಅವಳು ಸದ್ಯಕ್ಕೆ ಆನ್ಲೈನ್ ಇರಲಿಲ್ಲ ಎಂದುಕೊಂಡು ಇನ್ನೇನು ಮೊಬೈಲ್ ಪಕ್ಕಕ್ಕೆ ಇಡಬೇಕು. ಅವಳ ಮೆಸೇಜ್ ಬಂದಿತ್ತು. ಒಂದಷ್ಟು ಹೊತ್ತು ಚಾಟ್ ಮಾಡಿ ನಂತರ ಫೋನ್ ಇಟ್ಟಿದ್ದರು. ವಾಟ್ಸಪ್ ಇದ್ದರೂ ಕೂಡ ದಿನಕ್ಕೆ ಒಮ್ಮೆಯೂ ತೆಗೆದು ನೋಡುತ್ತಿರಲಿಲ್ಲ. ಅಂತಹುದರಲ್ಲಿ ಇವತ್ತು ಅದೇ ವಾಟ್ಸಪ್ನಲ್ಲಿ ಅರ್ಧ ಗಂಟೆ ಕಳೆದಿದ್ದ. ಅವಳ ಪ್ರೊಫೈಲ್ ಫೋಟೋ ಸೇವ್ ಮಾಡಿಕೊಂಡವನು ಅದಕ್ಕೆ ಚುಂಬಿಸಿದ್ದ. ಅವನಿಗೆ ಅವನೇ ಬಹಳ ಹೊಸ ವ್ಯಕ್ತಿ ಅನ್ನಿಸತೊಡಗಿದ್ದ. ನಸುನಕ್ಕವನು ಮಲಗಿದ್ದ. ದಿನವೊಂದಕ್ಕೆ ಒಂದು ಬಾರಿ ಮಾತನಾಡುವುದು, ರಾತ್ರಿಯಲ್ಲಿ ಚಾಟ್ ಮಾಡಿ ಮಲಗುವುದು ಮಾಮೂಲಾಗಿತ್ತು. ಶ್ರೀಧರ್ ಅವರು ಹೇಳಿದಂತೆ ಪುರೋಹಿತರನ್ನು ಕೇಳಿ ನಾಳಿದ್ದು ಎಂಗೇಜ್ಮೆಂಟ್ ಆಗೋ, ಅದಾಗಿ 1 ತಿಂಗಳಿಗೆ ಮದುವೆಗೆ ಒಳ್ಳೆಯ ಮುಹೂರ್ತ ಇದೆ ಎಂದಿದ್ದಾರೆ ಎಂದು ಫೋನ್ ಮಾಡಿ ತಿಳಿಸಿದ್ದರು ಮೇಘನಾಥ್ಗೆ. ಸರಿ, ನಾನು ಮನೆಯಲ್ಲಿ ಈ ವಿಷಯ ತಿಳಿಸಿ ಮಾತನಾಡಿ ನಿಮಗೆ ತಿಳಿಸುತ್ತೀನಿ ಎಂದರು. ಸರಿ ಎಂದರು ಶ್ರೀಧರ್. ರಾತ್ರಿ ಊಟದ ಬಳಿಕ ಶ್ರೀಧರ್ ಅವರು ಫೋನ್ ಮಾಡಿದ್ದರು ಎಂದು ಅವರು ಹೇಳಿದ್ದ ವಿಚಾರವನ್ನು ತಿಳಿಸಿದರು. ಎಲ್ಲರೂ ಸೇರಿ ಮಾತನಾಡಿ ಆಯಿತು ಎಂದರು. ಆಗ ಮೇಘನಾಥ್ ಶ್ರೀಧರ್ ಅವರಿಗೆ ಕಾಲ್ ಮಾಡಿ ನೀವು ಹೇಳಿದಂತೆ ಆಗಲಿ ಎಂದರು. ಸರಿ, ಹಾಗಾದರೆ ನಾಳೆ ಸ್ವಲ್ಪ ಶಾಪಿಂಗ್ ಮಾಡೋಣ, ನಾಡಿದ್ದು ಎಂಗೇಜ್ಮೆಂಟ್ಗೆ. ನೀವು ನಿಮ್ಮ ಫ್ಯಾಮಿಲಿಯ ಎಲ್ಲರೂ ಖಂಡಿತ ಬನ್ನಿ ಎಂದರು. ಸರಿ, ಟೈಮ್ ನೀವು ತಿಳಿಸಿ, ನಾನು ಸೂರ್ಯ ಹಾಗೂ ತರುಣ್ ಬರೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತೀವಿ. ಜೊತೆಯಲ್ಲಿ ಹೆಂಗಸರು ಬಿಡುವು ಮಾಡಿಕೊಳ್ಳುತ್ತಾರೆ, ಏನಂತೀರಾ ಎಂದರು. ಸರಿ ಎಂದರು ಶ್ರೀಧರ್. ಮಾತನಾಡಿದ ನಂತರ ನಾಳಿದ್ದು ಎಂಗೇಜ್ಮೆಂಟ್, ನಾಳೆ ಅದರ ಶಾಪಿಂಗ್ ಎಲ್ಲ ನಾಳೆ ಸ್ವಲ್ಪ ಬಿಡುವು ಮಾಡಿಕೊಳ್ಳಿ ಎಂದು ಹೇಳಿ ಹೋದರು. ಅದು ಇದು ಮಾತನಾಡಿ ಮಲಗಲು ಹೋದರು ಎಲ್ಲರೂ. ಅವನ ಮೊಬೈಲ್ ತೆಗೆದು ನೋಡಿದ. ಸನ್ನಿಧಿಯ ಮೆಸೇಜ್ ಅವನಿಗೆ ಕಾಯುತ್ತಿತ್ತು. ಅವಳಿಗೆ ಕಾಲ್ ಮಾಡಿದ್ದ ಸೂರ್ಯ. ಅವಳು ಫೋನ್ ತೆಗೆದಳು. ಹೇಗಿದ್ದೀರಿ, ಊಟ ಆಯ್ತಾ, ಮನೆಯಲ್ಲಿ ಎಲ್ಲರೂ ಹೀಗಿದ್ದಾರೆ ಎಂದು ಕೇಳಿದಳು. ಎಲ್ಲರೂ ಚೆನ್ನಾಗಿ ಇದ್ದಾರೆ, ನನ್ನ ಊಟವೂ ಆಯಿತು.
ಮತ್ತೆ ನಿಮ್ಮ ಮನೆಯಲ್ಲೂ ಎಲ್ಲರೂ ಹೇಗಿದ್ದಾರೆ? ನಾಡಿದ್ದೇ ಎಂಗೇಜ್ಮೆಂಟ್ ಅಂದರು ಅಪ್ಪ. ನಿನಗೆ ನಿನ್ನ ತಾಯಿಗೆ ಬಹಳ ಕೆಲಸ ಆಗಬಹುದು ಎಂದವನು. ಮನೆಗಳಲ್ಲಿ ಯಾವುದೇ ಫಂಕ್ಷನ್, ಹಬ್ಬ ಹರಿದಿನಗಳು ಆದರೂ ಕೂಡ ಹೆಚ್ಚಿನ ಕೆಲಸದ ಹೊರೆ ಬೀಳುವುದು ಹೆಣ್ಣು ಮಕ್ಕಳಿಗೆ. ಸೊ ಸನ್ನಿಧಿ, ಗಡಿಬಿಡಿ ಬೇಡ, ಆರಾಮಾಗಿ ಮುಗಿಸಿಕೊಳ್ಳಿ ಎಂದ ಸೂರ್ಯ. ಖಂಡಿತ, ನೀವು ನಿಮ್ಮ ಈ ಕನ್ಸರ್ನ್ ಎರಡೂ ಬಹಳ ಇಷ್ಟವಾಯಿತು, ಥ್ಯಾಂಕ್ ಯು ಎಂದಳು. ಆಗ ಸೂರ್ಯ, ನಮ್ಮಲ್ಲಿ ಥ್ಯಾಂಕ್ಸ್ ಏನಕ್ಕೆ ಹೇಳು ನಿಧಿ ಎಂದ. ಹೀಗೆ ಇನ್ನೂ ಸ್ವಲ್ಪ ಹೊತ್ತು ಮಾತನಾಡಿ ನಂತರ ಗುಡ್ ನೈಟ್ ನಿಧಿ ಎಂದ. ಅವಳು ಕೂಡ ಗುಡ್ ನೈಟ್ ಕಣ್ರಿ ಎಂದಳು. ಫೋನ್ ಇಟ್ಟ ಸೂರ್ಯ ಮೊಬೈಲ್ನಲ್ಲಿ ಇದ್ದ ಅವಳ ಫೋಟೋ ನೋಡುತ್ತಾ ನಿದ್ರೆಗೆ ಜಾರಿದ್ದ. ಮರುದಿನ ಸಂಜೆ ಎಂಗೇಜ್ಮೆಂಟ್ ಶಾಪಿಂಗ್ ಮಾಡಿದರು ಎರಡೂ ಫ್ಯಾಮಿಲಿ ಸೇರಿ. ಸನ್ನಿಧಿ ಹಾಗೂ ಸೂರ್ಯ ಸ್ಪೆಷಲ್ ಡಿಸೈನರ್ ಔಟ್ಫಿಟ್ ತೆಗೆದುಕೊಂಡರು. ಇಬ್ಬರಿಗೂ ಇಷ್ಟವಾದ ಉಂಗುರ ಖರೀದಿಸಿ ಆಯಿತು. ಎಲ್ಲ ಮುಗಿಯಿತು. ಮನೆಗೆ ಬಂದವರು ಮರುದಿನ ಎಂಗೇಜ್ಮೆಂಟ್ ತಯಾರಿ ಶುರು ಮಾಡಿದ್ದರು. ಸಂಗವಾಗಿ ಸುಮುಹೂರ್ತದಲ್ಲಿ ಸನ್ನಿಧಿ ಹಾಗೂ ಸೂರ್ಯನ ಎಂಗೇಜ್ಮೆಂಟ್ ಆಯಿತು. ಇಬ್ಬರಿಗೂ ಬಹಳ ಸಂತೋಷವಾಗಿತ್ತು. ಅಂದಿನ ವಿಶೇಷ ಅಲಂಕಾರದಲ್ಲಿ ಇಬ್ಬರೂ ಅವರನ್ನು ನೋಡಿ ಕಣ್ಣು ತುಂಬಿಕೊಂಡಿದ್ದರು. ಅರಿಯದ ಪ್ರೇಮದ ತಂತು ಅವರ ಮಧ್ಯೆ ಒಂದು ಸೇತುವೆಯನ್ನು ಮೂಡಿಸಿತ್ತು. ಅಂದಿನಿಂದ ಅವರ ನಡುವಿನ ಅಂತರ ಇನ್ನೂ ಕಡಿಮೆ ಆಗಿ ಹತ್ತಿರ ಆಗಿದ್ದರು. ಮದುವೆಯ ತಯಾರಿ ಆಗಲೇ ಎರಡೂ ಮನೆಯಲ್ಲಿ ಶುರುವಾಗಿತ್ತು. ವೆಡ್ಡಿಂಗ್ ಕಾರ್ಡ್ಗಳನ್ನು ಹಂಚಿದ್ದಾಗಿತ್ತು. ಎಲ್ಲ ಕೆಲಸಗಳು ಒಂದು ಹಂತಕ್ಕೆ ಬಂದಿದ್ದವು. ಇಬ್ಬರಿಗೂ ಅರಿಶಿನ ತೊಳೆದು ಮಂಗಳ ಸ್ನಾನ ಮಾಡಿಸಿದ್ದರು. ಮೆಹಂದಿಯ ಶಾಸ್ತ್ರ, ಬಳೆ ಶಾಸ್ತ್ರ ಮುಗಿದಿತ್ತು. ಮರುದಿನ ಚೌಟ್ರಿಗೆ ಬಂದರು. ಸಂಜೆಯ ರಿಸೆಪ್ಷನ್ ಬಹಳ ಅದ್ದೂರಿಯಾಗಿ ನಡೆದಿತ್ತು. ಸನ್ನಿಧಿ ಸೂರ್ಯ ಬಹಳ ಮುದ್ದಾಗಿ ಕಾಣುತ್ತಿದ್ದರು. ಬಹಳ ಸೊಗಸಾದ ಜೋಡಿ ಅವರದ್ದು. ಬಂದವರೆಲ್ಲ ಅವರನ್ನು ಹೊಗಳುವವರೇ. ಬಹಳ ಜನ ಬಂದಿದ್ದ ಕಾರಣ ರಿಸೆಪ್ಷನ್ ಮುಗಿದಿದ್ದು ಬಹಳ ತಡವಾಗಿತ್ತು. ಅಷ್ಟರಲ್ಲಿ ಸೂರ್ಯ ಸನ್ನಿಧಿಯನ್ನು 2-3 ಬಾರಿ ಕೇಳಿದ್ದ, ನಿಧಿ ನಿನಗೆ ಟಯರ್ಡ್ ಆಗಿಲ್ಲ ತಾನೇ ಅಂತ. ಇಲ್ಲ ಎಂದಿದ್ದಳು ಅವಳು. ಹಾಗೇನಾದರೂ ಅನಿಸಿದರೆ ತಕ್ಷಣ ನನಗೆ ಹೇಳು ಎಂದ. ಸರಿ ಎಂದು ನಗೆ ಬೀರಿದ್ದಳು. ಅವಳ ಕೈ ಹಿಡಿದು ಅದುಮಿದ್ದ ಸೂರ್ಯ. ರಿಸೆಪ್ಷನ್ ಮುಗಿದ ಮೇಲೆ ಲೋಚನ ಮಗಳು ಹಾಗೂ ಅಳಿಯನನ್ನು ಜೋಡಿಯಾಗಿ ನಿಲ್ಲಿಸಿ ದೃಷ್ಟಿಯನ್ನು ತೆಗೆದುಹಾಕಿದ್ದರು. ಮರುದಿನ ಮದುವೆಗೆ ಸಕಲ ಸಿದ್ಧತೆಗಳು ನಡೆದು ಇಬ್ಬರೂ ಹಸೆಮಣೆ ಹೇರಿದ್ದರು. ಅವಳ ಅಲಂಕಾರ ಕಂಡು ಇವನ ಅಲಂಕಾರ ನೋಡಿ ಅವಳು ಒಬ್ಬರಿಗೊಬ್ಬರು ಮೈಮರೆತಿದ್ದರು. ಸುಮುಹೂರ್ತದಲ್ಲಿ ಸನ್ನಿಧಿ ಸೂರ್ಯನ ಪತ್ನಿಯಾದಳು. ಇಬ್ಬರೂ ಸಪ್ತಪದಿ ತುಳಿದರು. ಅಗ್ನಿಯನ್ನು ಸುತ್ತಿದರು. ಲೋಚನಾ ಹಾಗೂ ಶ್ರೀಧರ್ ಮಗಳನ್ನು ಸೂರ್ಯನಿಗೆ ದಾರೆ ಹೆರಿದು ಕೊಟ್ಟರು. ಎಲ್ಲವೂ ಸಂಗವಾಗಿ ಮುಗಿದಾಗ ತವರು ಬಿಟ್ಟು ಹೊರಡುವಾಗ ಅಪ್ಪ ಅಮ್ಮ ತಮ್ಮನನ್ನು ಬಿಟ್ಟು ಅವರಿಗೆ ಬೆನ್ನು ಮಾಡಿ ಹೊರಟವಳು ಎದುರಿಗೆ ಇದ್ದ ಸೂರ್ಯನ ಎದೆಗೆ ಬಂದು ಹೊರಗಿದಳು. ಅವನು ಅವಳನ್ನು ಬಳಸಿ ಹಿಡಿದು ಸಮಾಧಾನ ಪಡಿಸಿದ್ದ. ಸನ್ನಿಧಿ, ಅಳಬೇಡ. ಒಂದು ಹೆಣ್ಣು ತನ್ನ ತವರು ಬಿಟ್ಟು ಹೊಸ ಜನರ ನಡುವೆ ಹೊಸ ಬದುಕು ಕಟ್ಟಿಕೊಳ್ಳಲು ಬರುವಂತಹ ಈ ಧೈರ್ಯ ಕೇವಲ ನೀವು ಹೆಣ್ಣು ಮಕ್ಕಳಿಗೆ ಅದು ಸಾಧ್ಯ. ಅದು ನಮಗೆ ಗಂಡಸರಿಗೆ ಸಾಧ್ಯವಿಲ್ಲ. ನಿನ್ನ ನೋವು ನನಗೆ ಅರಿವಾಗುತ್ತಿದೆ. ಆದರೆ ನಿನಗೆ ನಿನ್ನ ತವರು ಮರೆಸಿ ಬಿಡುವಷ್ಟು ಪ್ರೀತಿ ಕಾಳಜಿಯನ್ನು ಮಾಡುತ್ತೇನೆ. ಇದು ನನ್ನ ವಚನ ನಿನಗೆ ಎಂದ. ಅವನ ಮಾತು ಕೇಳಿ ಅವಳಿಗಷ್ಟೇ ಅಲ್ಲ, ಅವಳ ತಂದೆ ತಾಯಿಗೂ ಮಗಳಿಗೆ ಅವಳ ಮನಸ್ಸು ನೋಯಿಸದೆ ಪ್ರೀತಿಯಿಂದ ನೋಡಿಕೊಳ್ಳುವ ಜೀವನ ಸಂಗಾತಿ ಸಿಕ್ಕಿದ್ದು ಅವರಿಗೆ ಸಮಾಧಾನ ಹಾಗೂ ನೆಮ್ಮದಿಯನ್ನು ನೀಡಿತ್ತು. ಅಲ್ಲಿಂದ ಹೊರಟಿತು ಅವರ ಕಾರು. ಹೋಗಿ ನಿಂತಿತ್ತು ಸೂರ್ಯನ ಮನೆಯ ಮುಂದೆ. ವಿಶಾಲ ಹಾಗೂ ಸ್ವಾತಿ ಮೊದಲೇ ಮನೆ ತಲುಪಿ ಸೊಸೆಯ ಗುರುಪ್ರವೇಶದ ತಯಾರಿ ನಡೆಸಿದ್ದರು. ಹೋಕಲಿಯ ನೀರಿನಲ್ಲಿ ಮನೆಯ ಗೋಡೆಯ ಮೇಲೆ ಹಸ್ತದ ಅಚ್ಚು ಒತ್ತಿದಳು ಸನ್ನಿಧಿ. ನಂತರ ಅವರಿಗೆ ಆರತಿ ಬೆಳಗಿ ತುಂಬಿದ ಸೇರನ್ನು ಬಲಗಾಲಿನಿಂದ ಒಳಕ್ಕೆ ತಳ್ಳಿ ನೂತನ ದಂಪತಿಗಳು ಬಲಗಾಲಿಟ್ಟು ಒಳಗೆ ಬಂದರು. ವಿಶಾಲ ಸೊಸೆಯನ್ನು ದೇವರ ಮನೆಗೆ ಕರೆದುಕೊಂಡು ಹೋದರು. ತನ್ನ ಸೆರಗಿನಲ್ಲಿ ಇದ್ದ ಮಡಿಲಕ್ಕಿಯನ್ನು ದೇವರ ಮುಂದಿಟ್ಟು ದೇವರಿಗೆ ದೀಪ ಹಚ್ಚಿ ಕೈ ಮುಗಿದು ಹೊರಗೆ ಬಂದವಳು ಅತ್ತೆ ಮಾವ ಅವರ ಕಾಲಿಗೆ ನಮಸ್ಕಾರ ಮಾಡಿದಳು. ನಂತರ ಸ್ವಾತಿ ಹಾಗೂ ತರುಣ್ ಕಾಲಿಗೆ ನಮಸ್ಕಾರ ಮಾಡಿಕೊಂಡಳು. ನಾಲ್ವರು ಮನತುಂಬಿ ಅವಳನ್ನು ಅರಸಿದರು. ನಂತರ ಸ್ವಾತಿ ಸನ್ನಿಧಿಗೆ ಅವರ ಮನೆಯೆಲ್ಲ ತೋರಿಸಿ ಕಡೆಯದಾಗಿ ಸೂರ್ಯನ ರೂಮಿನ ಹತ್ತಿರ ಕರೆತಂದು, ಇದು ನಿನ್ನ ಹಾಗೂ ಸೂರ್ಯನ ರೂಮ್, ಅವನು ಒಳಗಡೆ ಇದ್ದಾನೆ, ಹೋಗು ಎಂದು ಒಳಗೆ ಕಳಿಸಿ ಬಂದಳು. ಅವಳು ಒಳಗೆ ಬಂದಾಗ ಸೂರ್ಯ, ಸನ್ನಿಧಿ ಬಾ ಒಳಗೆ ಎಂದವನು. ಸ್ವಲ್ಪ ಹೊತ್ತು ಮಲಗೋ,
ಈ ಮದುವೆಯ ಆಯಾಸ ಇದ್ದೇ ಇರುತ್ತೆ ಎಂದ. ಬಂದವಳು ಮಂಚದಲ್ಲಿ ಒಂದು ಬದಿಗೆ ಸಂಕೋಚಿಸುತ್ತಲೇ ಕುಳಿತಳು. ಅದನ್ನು ಗಮನಿಸಿದ ಸೂರ್ಯ, ಸನ್ನಿಧಿ, ಇದು ನಿನ್ನದೇ ರೂಮ್, ಏನೂ ಸಂಕೋಚ ಮಾಡಿಕೊಳ್ಳಬೇಡ ಎಂದು ಎದ್ದು ಹೋದವನು ರೂಮ್ ಬಾಗಿಲು ಲಾಕ್ ಮಾಡಿ ಬಂದವನು, ನಿನ್ನ ಲಗೇಜ್ ಅಲ್ಲಿದೆ, ಬೇಕಾದರೆ ಡ್ರೆಸ್ ಚೇಂಜ್ ಮಾಡು ಎಂದ. ಅವಳಿಗೂ ಅದು ಸರಿ ಎನಿಸಿ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬಂದಳು. ಚೂಡಿದಾರ್ ಹಾಕಿಕೊಂಡು ಬಂದಳು. ಮಲಗಿದ್ದ ಸೂರ್ಯ ಬಾ ಎಂದ. ಹೋಗಿ ಮಲಗಿದಳು. ಅವಳನ್ನು ತನ್ನೆದೆಯ ಮೇಲೆ ಮಲಗಿಸಿಕೊಂಡ ಸೂರ್ಯ ಅವಳ ತಲೆ ಸವರತೊಡಗಿದ. ನೆಮ್ಮದಿಯ ನಿದ್ರೆಗೆ ಜಾರಿದ್ದಳು ಸನ್ನಿಧಿ. ಅವಳಿಗೆ ನಿದ್ರೆ ಬಂದಿದ್ದನ್ನು ನೋಡಿ ನಕ್ಕಿದ್ದ. ಅಷ್ಟೊಂದು ಆಯಾಸ ನಿದ್ರೆ ಇದೆ, ಆದರೂ ಸಂಕೋಚ ಇವಳಿಗೆ ಮಲಗಲು ಎಂದು ಅವಳ ಹಣೆಗೆ ಚುಂಬಿಸಿ ಅವನು ನಿದ್ರೆಗೆ ಜಾರಿದ್ದ. ಸಂಜೆ ಸ್ವಾತಿ ಬಂದು ಏಳಿಸಿದಾಗಲೇ ಎಚ್ಚರ ಆಗಿದ್ದು ಇಬ್ಬರಿಗೂ. ಸನ್ನಿಧಿಗೆ ಒಂದು 5 ನಿಮಿಷ ಬೇಕಾಯಿತು ತಾನು ಈಗ ಗಂಡನ ಮನೆಯಲ್ಲಿ ಇದ್ದೇನೆ ಅಂತ ಅರಿವಾಗಲು. ಅರಿವು ಮೂಡುತ್ತಿದ್ದಂತೆ ಬಾತ್ರೂಮ್ ಹೊಕ್ಕಿದಳು. ಬೇಗ ಫ್ರೆಶ್ ಆಗಿ ಬಂದಳು. ಆಗ ಸೂರ್ಯ, ಸನ್ನಿಧಿ, ಗಾಬರಿಯಾಗಬೇಡ, ಇಲ್ಲಿ ಯಾರೂ ಏನೂ ಅನ್ನಲ್ಲ ಅಂದ. ಯಾರೂ ಏನೂ ಅನ್ನಲ್ಲ, ಆದರೂ ತರ ಮಾಡುವುದು ಏಕೆ ಅಂತ ಅಷ್ಟೇ ಎಂದು ಹೇಳಿ ಹೊರ ಹೋದಳು. ಈ ಹೆಣ್ಣು ಮಕ್ಕಳಿಗೆ ಅದೆಷ್ಟು ಬೇಗ ಜವಾಬ್ದಾರಿಯನ್ನು ಹೊರುವ ಮನಸ್ಸು ಕೊಡುತ್ತದೆ ಹೊಸ ಜಾಗ. ಯಾರೋ ತನ್ನೆಡೆಗೆ ಬೆರಳು ಮಾಡದಂತಿರಲು ಬಹಳ ಸೂಕ್ಷ್ಮಗ್ರಹಿಗಳು ಹೆಣ್ಣು ಮಕ್ಕಳು ಎಂದುಕೊಂಡವನು ಸನ್ನಿಧಿ ಹೋದೆಡೆ ಅಭಿಮಾನದಿಂದ ನೋಡಿದ. ಒಂದೇ ಊರಾದ ಕಾರಣ ಮತ್ತೊಂದು ರಿಸೆಪ್ಷನ್ ಬೇಡ ಅಂತ ತೀರ್ಮಾನ ಮಾಡಿದ್ದರು ಮನೆಯವರು. ಆದರೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಡಿಸಿದ್ದರು. ನೂತನ ದಂಪತಿಗಳು ಕುಳಿತು ಪೂಜೆ ಮಾಡಿ ದೇವರ ಆಶೀರ್ವಾದ ಜೊತೆಯಲ್ಲಿ ಹಿರಿಯರ ಆಶೀರ್ವಾದ ಕೂಡ ಪಡೆದರು. ಮಗಳು ಗಂಡನ ಮನೆಯಲ್ಲಿ ಸಂತೋಷವಾಗಿದ್ದಾಳೆ ಎಂದು ಸಂತಸ ಪಟ್ಟರು ಲೋಚನಾ ಹಾಗೂ ಶ್ರೀಧರ್. ಸಾಹಸ್ ಅಂತೂ ತರುಣ್ ಹಾಗೂ ಸೂರ್ಯನ ಹತ್ತಿರ ಬಹಳ ಚೆನ್ನಾಗಿ ಬೆರೆತು ಹೋಗಿದ್ದ. ಎಲ್ಲ ಸುಖಮಯವಾಗಿ ಮುಗಿದಿತ್ತು. ಅಂದು ರಾತ್ರಿ ಸನ್ನಿಧಿ ಹಾಗೂ ಸೂರ್ಯರ ಮೊದಲ ರಾತ್ರಿ. ಅದಕ್ಕಾಗಿ ಸ್ವಾತಿ ಹಾಗೂ ತರುಣ್ ಅವರ ಜೊತೆಯಲ್ಲಿ ಸಾಹಸ್ ಎಲ್ಲ ಸೇರಿ ಅವರ ರೂಮ್ ಬಹಳ ರೊಮ್ಯಾಂಟಿಕ್ ಆಗಿ ಇರುವಂತೆ ಡೆಕೋರೇಟ್ ಮಾಡಿದ್ದರು. ರಾತ್ರಿ ಹಾಲಿನ ಲೋಟದೊಂದಿಗೆ ಅವಳನ್ನು ಅವಳ ರೂಮಿನವರೆಗೆ ಬಿಟ್ಟು ಹೋಗಿದ್ದಳು ಸ್ವಾತಿ. ತುಸು ಅಳುಕಿನಿಂದಲೇ ಹೊಳಬಂದಳು ಸನ್ನಿಧಿ. ಅವಳು ಬಂದದ್ದನ್ನು ಗಮನಿಸಿದ ಸೂರ್ಯ, ಬಾನಿಧಿ, ಅಲ್ಲೇ ಯಾಕೆ ನಿಂತೆ ಅಂದ. ಅವಳು ಬರದಾಗ ತಾನೇ ಅವಳ ಹತ್ತಿರ ಹೋಗಿ ಅವಳನ್ನು ಕರೆತಂದು ಮಂಚದ ಮೇಲೆ ಕೂರಿಸಿ ಅವಳ ಪಕ್ಕದಲ್ಲಿ ತಾನೂ ಕೂತವನು, ನಿನಗೆ ಗೊತ್ತಾ ನಿಧಿ, ನನಗೆ ಒಂದು ಅಭ್ಯಾಸವಿದೆ, ನಿನಗೂ ತೋರಿಸುತ್ತೀನಿ ಬಾ ಎಂದು ಅವಳ ಕೈ ಹಿಡಿದು ಅವನ ರೂಮಿಗೆ ಅಟ್ಯಾಚ್ ಆಗಿದ್ದ ವಿಶಾಲವಾದ ಬಾಲ್ಕನಿಯಲ್ಲಿ ತೂಗುಯ್ಯಾಲೆ ಹಾಕಿತ್ತು. ಅವಳನ್ನು ಅದರ ಮೇಲೆ ಕೂರಿಸಿ ತಾನು ಅವಳ ತೊಡೆಯ ಮೇಲೆ ತನ್ನ ತಲೆ ಇಟ್ಟುಕೊಂಡು ಮಲಗಿದವನು, ನಿಧಿ, ನನಗೆ ಆ ನಕ್ಷತ್ರಗಳನ್ನು ಎಣಿಸುವ ಹವ್ಯಾಸವಿದೆ. ಅರಿವು ತಿಳಿದಾಗಿನಿಂದಲೂ ಎಣಿಸುತ್ತಿರುವೆ. ಆದರೂ ನನ್ನ ಹಾಗೂ ಆಕಾಶದ ಲೆಕ್ಕ ಇದುವರೆಗೂ ಒಮ್ಮೆ ಸಹ ಟ್ಯಾಲಿ ಆಗಿಲ್ಲ ಅನ್ನೋದೇ ಒಂದು ಅರಿಯದ ಸೂಜಿಗ ನನಗೆ ಎಂದು ಹೇಳಿದ್ದ ತಕ್ಷಣ ಗೊಳ್ಳೆಂದು ನಕ್ಕಿದಳು ಸನ್ನಿಧಿ. ಅವಳ ನಗು ಅವನಿಗೆ ಬಹಳ ಚೆಂದವೆನಿಸಿತ್ತು. ನಕ್ಕಾಗ ಅವಳ ಮೊಗ ಅರಳಿದ ತಾವರೆಯಾಗಿತ್ತು. ಕಂಗಳು ಅರಳಿದ್ದವು. ಅವಳ ಕಡುಗಪ್ಪು ನಯನಗಳು ತಾರೆಗಳಂತೆ ಫಳಫಳಿಸಿದ್ದವು. ಅವಳ ಕೈ ಹಿಡಿದು ಅದಕ್ಕೆ ಮುದ್ದಿಸಿದವನು, ಐ ಲವ್ ಯು ಸೋ ಮಚ್ ಸನ್ನಿಧಿ ಎಂದ. ಅದಕ್ಕವಳು ಕೂಡ ಐ ಲವ್ ಯು ಟೂ ಎಂದಳು. ಒಳಗೆ ಹೋಗೋಣ ಎಂದ. ಹೂ ಎಂದಳು. ಆಗ ಸೂರ್ಯ, ನೋಡು ಸನ್ನಿಧಿ, ಯಾವಾಗ ನಿನಗೆ ಓಕೆಯೋ ಆಗಲೇ ನಾವು ಮುಂದುವರಿಯೋಣ, ಸಂಕೋಚ ಬೇಡ ಎಂದ. ಸರಿ ಎಂದು ತಲೆ ಅಲುಗಾಡಿಸಿದವಳು ಅವನಿಗೆ ಹಾಲು ಕೊಡ್ಲಾ ಎಂದಳು. ಬೇಡ, ತಣ್ಣಗಾಗಿದೆ, ಇರ್ಲಿ ಬಿಡು, ಪರವಾಗಿಲ್ಲ ಎಂದ. ಬೇರೆ ಹಾಲು ತರ್ಲಾ ಎಂದಳು. ಏನು ಬೇಡ ಕಣೋ ಎಂದ. ಅವನ ಹತ್ತಿರ ಬಂದವಳು ಅವನ ಕಾಲಿಗೆ ನಮಸ್ಕಾರ ಮಾಡಲು ಬಾಗಬೇಕು. ಓಹೋ, ಅದೆಲ್ಲ ಬೇಡ, ನಿನ್ನ ಜಾಗ ಇಲ್ಲಿ ಎಂದು ಅವಳನ್ನು ತನ್ನೆದೆಗೆ ಒರಗಿಸಿಕೊಂಡ ಸೂರ್ಯ ಅವಳ ನೆತ್ತಿಯನ್ನು ಮುದ್ದಿಸಿದ. ನೋಡು ಸನ್ನಿಧಿ, ಯಾವಾಗಲೂ ನಾನು ನೀನು ಒಂದೇ, ಬೇರೆ ಬೇರೆ ಅಲ್ಲ, ಹಾಗಾಗಿ ಇದೆಲ್ಲ ಬೇಡಮ್ಮ ಎಂದ. ದಾಂಪತ್ಯ ಎಂದರೆ ಇಬ್ಬರೂ ಒಬ್ಬರನ್ನೊಬ್ಬರು ಅರಿತು ಪರಸ್ಪರರ ಭಾವನೆಗಳಿಗೆ ಸ್ಪಂದಿಸುತ್ತಾ ಪ್ರೀತಿಯಿಂದ ಇರುವುದೇ ಆಗಿದೆ. ನಾವು ಈಗಷ್ಟೇ ಪರಿಚಿತರಾಗಿದ್ದೇವೆ. ಸ್ವಲ್ಪ ಸ್ನೇಹ ಸದರ, ನಂತರ ಪ್ರೀತಿ, ಇದಾಗಲು ಸ್ವಲ್ಪ ಸಮಯದ ಅವಶ್ಯಕತೆ ಇದೆ ಎಂದ. ಅವನೆದೆಗೆ ಬಿಸಿಯಾದ ಅನುಭವವಾದಾಗ, ಸನ್ನಿಧಿ, ಅಳುತ್ತಿದ್ದೀಯಾ, ಯಾಕೋ ಅಂದ. ಪ್ರತಿ ಹೆಣ್ಣು
ತನ್ನ ಗಂಡನನ್ನು ನಂಬಿ ತವರು ಬಿಟ್ಟು ಬರುತ್ತಾಳೆ. ಎಲ್ಲರ ಪ್ರೀತಿಯನ್ನು ಪತಿಯಿಂದಲೇ ನಿರೀಕ್ಷೆ ಮಾಡುತ್ತಾಳೆ. ನಾನು ಬಹಳ ಅದೃಷ್ಟವಂತೆ. ಆ ವಿಚಾರದಲ್ಲಿ ನಿಮಗೆ ಹೇಗೆ ಹೇಳಬೇಕು ತೋಚುತ್ತಿಲ್ಲ ಎಂದಳು. ನೋವರಿ ಚಿನ್ನಿ ಎಂದು ಅವಳನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದು ಎಲ್ಲರ ಪರವಾಗಿ ನಾನಿರುವೆ ಸದಾ ನಿನ್ನೊಂದಿಗೆ ಎಂದ. ಅವಳು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಅವಳ ಮಗವನ್ನು ಮೇಲೆತ್ತಿ ಮುಂದುವರಿಯಲು ರಾಣಿಯವರ ಅಪ್ಪಣೆ ಇದೆಯೇ ಎಂದ. ಅದಕ್ಕವಳು ಕಣ್ಣು ಮುಚ್ಚಿಕೊಂಡು ನಸುನಗೆ ಬೀರಿದಳು. ಅವಳ ಸಮ್ಮತಿ ಎಂಬಂತೆ ಅವಳನ್ನು ನಿಧಾನವಾಗಿ ಆವರಿಸತೊಡಗಿದ್ದ ಸೂರ್ಯ ತನ್ನ ಪ್ರೀತಿಯ ಮಾತಿನಿಂದ ಅವಳನ್ನು ಮುದ್ದಿಸಿ ಛೇದಿಸಿ ರಮಿಸುತ್ತಾ ಅವಳ ಒಲವ ಸುದ್ದಿಯನ್ನು ನಿಧಾನವಾಗಿ ತನ್ನ ವಶ ಮಾಡಿಕೊಳ್ಳತೊಡಗಿದ್ದ. ತನ್ನ ಒಪ್ಪಿಗೆ ಎಂಬಂತೆ ಅವಳ ಕೈಗಳು ಅವನನ್ನು ಅಪ್ಪಿಕೊಂಡವು. ಅದುವರೆಗೂ ಜತನವಾಗಿ ಕಾಪಿಟ್ಟ ತನ್ನ ತಾರುಣ್ಯವನ್ನು ಮನಂಪೂರ್ವಕವಾಗಿ ಇಂದು ತನ್ನೆಯನೊಂದಿಗೆ ಹಂಚಿಕೊಂಡಿದ್ದಳು. ಜೊತೆಗೆ ಅವಳು ತನ್ನಲ್ಲಿ ಜತನವಾಗಿರಿಸಿದ್ದ ತನ್ನ ನವಯೌವನವನ್ನು ಸಂಪೂರ್ಣವಾಗಿ ಅವನ ವಶವಾಗಿಸಿದ್ದಳು. ಅಲ್ಲಿ ಕಾಮದ ಲವವೇಷವೂ ಇರದೆ ಸಂಪೂರ್ಣ ಪ್ರೇಮಮಯ ಅರ್ಪಣಾ ಭಾವವಿತ್ತು. ಸಮರ್ಪಣೆಯಾಗಿತ್ತು. ಹೊಲವಸುದೆ ಅರಿದಿತ್ತು. ಎರಡು ಮನಗಳ ಮಿಲನವಾಗಿತ್ತು. ಅವರ ದಾಂಪತ್ಯದ ಸವಿಜೇನಿನ ಖಾತೆಯೊಂದು ತೆರೆದಿದ್ದರು. ಬೆಳಗ್ಗೆ ಬಾಲರವಿ ತನ್ನ ಕಿರಣಗಳನ್ನು ಇವರಿಗೆ ತಲುಪಿಸಲು ಅವಣಿಸುತ್ತಿದ್ದ. ಅದನ್ನು ಅರಿತು ಎಚ್ಚರಗೊಂಡಿದ್ದಳು ಸನ್ನಿಧಿ. ತನ್ನನ್ನು ಸೊರೆಗೊಂಡ ತನ್ನ ಸೂರ್ಯನನ್ನ ಬಾಳಿನ ಸೂರ್ಯ ಇನ್ನೂ ತನ್ನನ್ನು ಬಳಸಿ ಹಿಡಿದಿದ್ದ. ತನ್ನವನನ್ನು ನೋಡಿ ತಸುವೆ ನಾಚಿದ್ದಳು. ಮೆತ್ತಗೆ ಅವನ ಕೈಯನ್ನು ಮೃದುವಾಗಿ ಪಕ್ಕದಲ್ಲಿ ಇರಿಸಿ ತಾನು ಹೋಗಿ ಬಾತ್ರೂಮ್ ಸೇರಿದವಳು ಸ್ನಾನ ಮಾಡಿ ಬಂದಳು. ಆಗಲೇ ಸಮಯ 6:30 ತೋರಿಸುತ್ತಿತ್ತು. ಕೆಳಗಿಳಿದು ಬಂದ ಸನ್ನಿಧಿಯನ್ನು ನೋಡಿ ವಿಶಾಲ, ಸನ್ನಿಧಿ ಇಷ್ಟು ಬೇಗ ಏನಕ್ಕಮ್ಮ ಎದ್ದೆ ಎಂದರು. ಅದು ಅಮ್ಮ, ದಿನವೂ ಬೇಗ ಎದ್ದು ರೂಢಿ, ಎಚ್ಚರವಾಯಿತು ಎಂದಳು. ಸೊಸೆಯ ಮುಖದಲ್ಲಿ ಮೂಡಿದ್ದ ಸಂತೃಪ್ತಿಯನ್ನು ಕಂಡು ನೆಮ್ಮದಿಯಾದರು ವಿಶಾಲ. ಅವಳಿಗೆ ಕಾಫಿ ಕೊಟ್ಟು ನೀನು ಕುಡಿದು ಅವನಿಗೆ ಒಂದು ಕಪ್ ತಗೊಂಡು ಹೋಗು ಎಂದರು. ಸರಿ ಅಮ್ಮ ಎಂದಳು. ಕಾಫಿ ಹಿಡಿದು ಗುಡ್ ಮಾರ್ನಿಂಗ್ ಹೇಳಿದಳು ಸನ್ನಿಧಿ. ಕಾಫಿ ತಗೊಳ್ಳಿ ಎಂದಳು. ಪಡೆದವನು ಕುಡಿದು ಇಟ್ಟವನು ಕನ್ನಡಿಯ ಮುಂದೆ ನಿಂತು ತಲೆ ಬಾಚುತ್ತಿದ್ದವಳನ್ನು ಬಂದು ಅಪ್ಪಿಕೊಂಡಿದ್ದ. ಆಗ ರೀ, ಹೋಗಿ ಮೊದಲು ಸ್ನಾನ ಮಾಡಿ ಬನ್ನಿ ಎಂದಳು. ಹೋಗುತ್ತೀನಿ, 2 ನಿಮಿಷ ಇರು ಚಿನ್ನ ಎಂದು ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡು ಅವಳನ್ನು ತಬ್ಬಿಕೊಂಡು ಮೈಮರೆತಿದ್ದ. ಅವಳ ಸೌಗಂಧವನ್ನು ತನ್ನ ಶ್ವಾಸದೊಳಗೆ ಎಳೆದುಕೊಂಡು ಎದೆ ತುಂಬಿಸಿಕೊಂಡಿದ್ದ. ನಂತರ ಅವಳು ಮತ್ತೊಮ್ಮೆ ರೀ ಎಂದಾಗ ಓಕೆ ಮೇಡಮ್ ಹೊರಟೆ ಎಂದು ಬಾತ್ರೂಮ್ ಹೊಕ್ಕಿದ್ದ. ಅವನಿಗೆ ಸ್ವಲ್ಪ ಅನುಕೂಲ ಮಾಡಿಟ್ಟು ಕಾಫಿಯ ಕಪ್ ಹಿಡಿದು ಕೆಳಗೆ ಬಂದಳು. ಆ ಮನೆಯ ವಾತಾವರಣದಲ್ಲಿ ಬಹಳ ಬೇಗ ಹೊಂದಿಕೊಂಡಿದ್ದಳು ಅವಳು. ಸ್ವಾತಿ ವಾಪಸ್ ಹೋಗಿದ್ದಳು. ಅಂದು ಬೆಳಗ್ಗೆ ಎದ್ದಾಗಿನಿಂದ ಅವಳಿಗೆ ದೇಹಸ್ಥಿತಿ ಚೆನ್ನಾಗಿ ಇರಲಿಲ್ಲ. ಬೆಳಗ್ಗೆ ಅವಳ ಮುಖದಲ್ಲಿ ಮೂಡಿದ್ದ ವೇದನೆ ಹಾಗೂ ಆಯಾಸ ನೋಡಿ ಮೊದಲು ಅವನಿಗೆ ಏನೆಂದು ತಿಳಿಯಲಿಲ್ಲ. ಆದರೆ ಆಮೇಲೆ ಅವನಿಗೆ ಗೊತ್ತಾಯಿತು. ಕೆಳಗೆ ಇಳಿದು ಬಂದವನು ಅಮ್ಮ ಎಂದ. ಬಂದ ವಿಶಾಲ, ಏನು ಸೂರ್ಯ ಎಂದರು. ಅದು ಎಂದ. ಏನು ಹೇಳು, ಯಾಕೆ ಸಂಕೋಚ ಎಂದರು. ಅದು ಸನ್ನಿಧಿಗೆ ಪೀರಿಯಡ್ ಪೇನ್ಸ್ ಇದೆ ಅನಿಸುತ್ತೆ ನನಗೆ, ಒಮ್ಮೆ ನೋಡಮ್ಮ ಪ್ಲೀಸ್, ಬಹಳ ಹೊಟ್ಟೆಯ ನೋವಿರಬೇಕು ಅವಳಿಗೆ ಅಂದ. ನಾನು ಹೋಗಿ ನೋಡುತ್ತೀನಿ ಇರು ಎಂದು ವಿಶಾಲ ಸೂರ್ಯನ ರೂಮಿಗೆ ಹೋದರು. ಸೂರ್ಯ ಹೇಳಿದಂತೆಯೇ ಅವಳು ಹೊರಗಾಗಿದ್ದಳು. ಸನ್ನಿಧಿ, ನಿನ್ನ ಅಮ್ಮನ ಫೋನ್ ನಂಬರ್ ಕೊಡು ಪುಟ್ಟ ನನಗೆ ಎಂದರು. ನಂಬರ್ ಪಡೆದು ಅವರಿಗೆ ಫೋನ್ ಮಾಡಿ, ಸನ್ನಿಧಿಗೆ ಪೀರಿಯಡ್ಸ್ ಆಗಿದೆ, ಅವಳಿಗೆ ಹೊಟ್ಟೆಯ ನೋವಿದೆ, ಅವಳಿಗೆ ನೀವು ಈ ಸಮಯದಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ಅವರಿಗೆ ಕೇಳಿ ಅವರು ಹೇಳಿದ್ದು ತಿಳಿದುಕೊಂಡರು. ನಂತರ ಅವರು ಹೇಳಿದಂತೆ ಅವಳಿಗೆ ಕಷಾಯ ಮಾಡಿಕೊಟ್ಟರು ವಿಶಾಲ. ಮತ್ತೆರಡು ಔಷಧಿ ಕೊಟ್ಟರು. ಸೂರ್ಯ ಆಫೀಸ್ಗೆ ಹೋಗುವ ಮುನ್ನ ಚೆನ್ನಾಗಿ ರೆಸ್ಟ್ ಮಾಡು ಸನ್ನಿಧಿ ಎಂದು ಹೇಳಿ ಆಫೀಸ್ಗೆ ಹೋಗಿದ್ದರೂ ಅವನಿಗೆ ಅವಳದೇ ಚಿಂತೆ ಆಗಿತ್ತು. 2-3 ಬಾರಿ ಫೋನ್ ಮಾಡಿ ಅವಳನ್ನು ವಿಚಾರಿಸಿಕೊಂಡಿದ್ದ. ನಿಂಗೆ ಏನಾದರೂ ತರಬೇಕಾ? ಇದ್ದರೆ ಹೇಳು ತರುತ್ತೀನಿ ಎಂದ. ಏನಿದ್ದರೂ ನಿಮಗೆ ಹೇಳುತ್ತೀನಿ ಎಂದಳು. ಅಂದು ಮನಸ್ಸು ತಡೆಯದೆ ಆಫೀಸ್ನಿಂದ ಬೇಗ ಬಂದ ಸೂರ್ಯ ಬಂದವನು ಹೇಗಿದೆಯೋ ಸನ್ನಿಧಿ ಎಂದ. ಈಗ ಸ್ವಲ್ಪ ಪರವಾಗಿಲ್ಲ ಕಣ್ರಿ ಎಂದಳು. ಮಲಗಿದ್ದವಳ ಹತ್ತಿರ ಬಂದು ಕೂತು ಅವಳ ತಲೆಯನ್ನು ತನ್ನ ಮಡಿಲಲ್ಲಿ ಇರಿಸಿಕೊಂಡು ತಲೆ ಸವರುತ್ತಾ ಕೂತ. ಸನ್ನಿಧಿ ರೀ, ಇವತ್ತು ಬೇಗ ಬಂದಿದ್ದೀರಾ ಆಫೀಸ್ನಿಂದ ಎಂದಳು. ಯಾಕೋ ನೀನು ಒಬ್ಬಳೇ ಇಲ್ಲಿ ನೋವು ತಿನ್ನುತ್ತಾ ಇರುವಾಗ ನನಗೆ ಅಲ್ಲಿರಲು ಮನಸ್ಸಾಗದೆ ಬೇಗ ಬಂದೆ ಎಂದ. ಅವನ ಕೈಯನ್ನು ತೆಗೆದುಕೊಂಡು ಮುತ್ತಿಟ್ಟು
ಥ್ಯಾಂಕ್ ಯು ಕಣೋ ಎಂದಳು. ಆಗ ಸೂರ್ಯ, ನಿನಗೆ ಗೊತ್ತಾ ಸನ್ನಿಧಿ, ಅಕ್ಕನನ್ನು ಭಾವ ಒಪ್ಪಿ ಮದುವೆಯ ಬಗ್ಗೆ ಹಿರಿಯರು ಮಾತನಾಡುವಾಗ ನಾನು ಅಕ್ಕನ ಹತ್ತಿರ ಓಡಿ ಬಂದು ಕಂಗ್ರ್ಯಾಚುಲೇಷನ್ಸ್ ಕಣೆ ಎಂದಿದ್ದೆ. ಆಗ ನನಗೆ ಕಂಡಿದ್ದು ಅಕ್ಕನ ಕಣ್ಣೀರು. ಆಗ ಅಕ್ಕ ಹೇಳಿದ್ದು ಈಗಲೂ ನನಗೆ ಚೆನ್ನಾಗಿ ನೆನಪಿದೆ. ಸೂರ್ಯ, ನಾನು ಮದುವೆ ಆಗಿ ಹೋದರೆ ದಿನ ನೀನು ಯಾರ ಹತ್ತಿರ ಜಗಳ ಆಡುತ್ತೀಯ? ಯಾರ ಹತ್ತಿರ ನಿನ್ನ ಮನದ ಭಾವನೆಗಳನ್ನು ಹಂಚಿಕೊಳ್ಳುತ್ತೀಯ? ಯಾರೋ ನಿನಗೆ ಚುಡಾಯಿಸುತ್ತಾರೆ, ಯಾರೋ ನಿನ್ನನ್ನು ಮುದ್ದು ಮಾಡುತ್ತಾರೆ. ಅಪ್ಪ, ಅಮ್ಮ, ತಮ್ಮ ಇಷ್ಟು ವರ್ಷ ನಿಮ್ಗಳೊಂದಿಗೆ ಇದ್ದು ಈಗ ಗೊತ್ತಿರದ ಮನೆಯಲ್ಲಿ ಹೊಸ ಸಂಬಂಧಗಳಿಗೆ ಹೊಸ ಮುನ್ನುಡಿ ಬರೆಯುವುದು ಎಷ್ಟು ಕಷ್ಟ ಗೊತ್ತೇನೋ ಅಂದಳು. ಅದುವರೆಗೂ ನಾನು ಮದುವೆ ಎಂದರೆ ಸಡಗರ, ಸಂಭ್ರಮ, ಆಚರಣೆ, ಸಂಪ್ರದಾಯ, ಬಂಧುಗಳ ಆಗಮನ, ಈ ಭರಾಟೆಯಲ್ಲಿಯೇ ಮಂಗಳವಾದ್ಯಗಳು ಮೊಳಗುವ ಒಂದು ಕಾರ್ಯಕ್ರಮ ಎಂದುಕೊಂಡಿದ್ದೆ. ಅಕ್ಕ ಹೇಳಿದಾಗಲೇ ಗೊತ್ತಾಗಿದ್ದು. ಎಲ್ಲರೂ ಹೇಳುತ್ತಾರೆ ಒಂದು ಹೆಣ್ಣು ಬದುಕಲು ಗಂಡು ಬೇಕು ಅಂತ. ಖಂಡಿತ ಇಲ್ಲ, ಇದು ಸುಳ್ಳು. ನನ್ನ ಪ್ರಕಾರ ಒಂದು ಗಂಡಿಗೆ ಹುಟ್ಟಿದಾಗ ತಾಯಿಯ ಆರೈಕೆ ಪ್ರೀತಿ, ವಯಸ್ಸಿಗೆ ಬಂದಾಗ ಹೆಂಡತಿಯ ಆರೈಕೆ ಪ್ರೀತಿ, ಮುಪ್ಪಿನ ಕಾಲದಲ್ಲಿ ಮಗಳು ಇಲ್ಲವೇ ಸೊಸೆಯ ಆರೈಕೆ ಪ್ರೀತಿ ಬೇಕೇ ಬೇಕು. ಇಲ್ಲವಾದರೆ ನಾವು ಗಂಡಸರು ನಮಗೆ ಜೀವನ ನಡೆಸಿಯೇ ಗೊತ್ತಿಲ್ಲ ನೀವಿಲ್ಲದೆ. ಹಾಗಾಗಿ ನನ್ನ ಅಕ್ಕನಿಗೆ ಕಾಡಿದ್ದ ಯಾವ ಕೊರತೆಯನ್ನು ನಾನು ನಿನಗೆ ಕೊಡಲು ಬಯಸುವುದಿಲ್ಲ ಸನ್ನಿಧಿ. ನಿನ್ನ ಪ್ರತಿ ಭಾವನೆಗಳನ್ನು ಅರಿಯುವ ಹಾಗೂ ಸ್ಪಂದಿಸುವ ಕೆಲಸವನ್ನು ನಾನು ಬಹಳ ಪ್ರೀತಿಯಿಂದ ಮಾಡಲು ಬಯಸುತ್ತೇನೆ. ಅದು ಅಲ್ಲದೆ ತಿಂಗಳ ಈ 5 ದಿನಗಳು ನಿಮಗೆ ಬಹಳ ನಾಜೂಕಿನ ದಿನಗಳು. ನಾನು ನಿನ್ನನ್ನು ಬಹಳ ಕಾಳಜಿಯಿಂದ ನೋಡಿಕೊಳ್ಳುತ್ತೀನಿ ಚಿನ್ನ ಎಂದಿದ್ದ. ಅವನ ಮಾತು ಕೇಳಿದ್ದ ಸನ್ನಿಧಿ, ನಾನೆಷ್ಟು ಭಾಗ್ಯಶಾಲಿ, ಇಂತಹ ಅರ್ಥೈಸಿಕೊಳ್ಳುವ ಗಂಡ ಸಿಕ್ಕಿರುವುದು ಎಂದುಕೊಂಡು ಅವನ ಕೈಯನ್ನು ಮತ್ತೊಮ್ಮೆ ಮುತ್ತಿಟ್ಟು ಅವನ ಕೈಯನ್ನು ಅಪ್ಪಿಕೊಂಡು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಳು ಸನ್ನಿಧಿ. ಆ 5 ದಿನಗಳು ಅವಳನ್ನು ಬಹಳ ಜೋಪಾನವಾಗಿ ನೋಡಿಕೊಂಡಿದ್ದ ಸೂರ್ಯ. 5 ದಿನದ ನಂತರ ಪೂರ್ಣ ಸ್ನಾನ ಮಾಡಿ ಬಂದವಳ ಮುಖದಲ್ಲಿ ಆಯಾಸ ಮಾಯವಾಗಿ ಸಂತಸದಿಂದ ನಳನಳಿಸುತ್ತಿತ್ತು. ನೋಡಿದ ಸೂರ್ಯ, ಏನ್ ಮೇಡಮ್, ಬಹಳ ಹ್ಯಾಪಿಯಾಗಿದ್ದೀರಾ ಎಂದ. ಹೂ ಎಂದಳು. ಬಂದವನು ಅವಳನ್ನಪ್ಪಿಕೊಂಡಿದ್ದ. ಐ ಆಮ್ ಸೋ ಹ್ಯಾಪಿ ಕಣೆ ಎಂದ. ನಿನ್ನ ಈ ರೀತಿಯಲ್ಲಿ ನೋಡುತ್ತಿದ್ದರೆ ನನಗೆ ಆಗೋ ಖುಷಿನೇ ಬೇರೆ ಕಣೋ ಎಂದ. ನನಗೂ ಬೇಸರವಾಗಿತ್ತು ಗೊತ್ತಾ, ನೀವು ಬೇಜಾರಿನಲ್ಲಿ ಇರುವುದು ನೋಡಿ ಎಂದಳು. ಹೂ ಚಿನ್ನ, ನೀನು ಹೀಗೆ ನಗುನಗುತ್ತಾ ಇದ್ದರೆ ಸಾಕು ಈ ಜೀವಕ್ಕೆ, ಇನ್ನೇನು ಬೇಕು ಎಂದು ಗಟ್ಟಿಯಾಗಿ ತಬ್ಬಿಕೊಂಡು ಥ್ಯಾಂಕ್ಸ್ ಕಣೋ ನನ್ನ ಸಂಗಾತಿಯಾಗಿದ್ದಕ್ಕೆ ಎಂದಿದ್ದ. ಹೇ, ಅದು ನನ್ನ ಮಾತಾಗಿತ್ತು, ನೀವು ಹೇಳಿದ್ರಿ ಎಂದಳು. ಹೌದಾ ಎಂದ. ಹೌದು ಎಂದಳು. ಹೀಗೆ ಸಮರಸದ ಸರಸದಲ್ಲಿ ಅವರ ಪ್ರೀತಿಯ ಪಯಣ ಸಾಗಿತ್ತು. ಪರಸ್ಪರರನ್ನು ಗೌರವಿಸಿ ಪ್ರೀತಿಸಿ ನಡೆದರೆ ಜೀವನಕ್ಕೆ ಬೆಲೆ, ದಾಂಪತ್ಯಕ್ಕೂ ಗೌರವ ಹಾಗೂ ಅರ್ಥಪೂರ್ಣವಾಗುತ್ತದೆ ಅಲ್ಲವೇ? ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.